ಸದ್ಯ ತಾಜ್ ವೆಸ್ಟ್ ಎಂಡ್ ದೃಶ್ಯಗಳು. ಈಗ RCBಯ ಆಟಗಾರರು ಒಬ್ಬೊಬ್ಬರಾಗೆ ಟೀಮ್ ಬಸ್ಸನ್ನು ಹತ್ತಿ ಅಲ್ಲಿಂದ ಈಗ ವಿಧಾನಸೌಧಕ್ಕೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಗಮಿಸ್ತಾರೆ. ಆ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ತಾಜ್ ವೆಸ್ಟ್ ಎಂಡ್ನಿಂದ ವಿಧಾನಸೌಧ ಕಡೆಗೆ ಹೊರಡಲಿರುವ RCBಯ ಟೀಮ್ ಬಸ್ ಇಲ್ಲಿಂದ ವಿಧಾನಸೌಧಕ್ಕೆ ಬಂದು ನೋಡಿ. ಈಗಷ್ಟೇ ರಾಜ್ಯಪಾಲರು ಕೂಡ ಬಂದಿದ್ದಾರೆ. ತಾವರ್ ಚಂದ್ ಗೆಹ್ಲೋಟ್ ಅವರು ರಾಜ್ಯಪಾಲರು ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. DK ಶಿವಕುಮಾರ್ ಅವರು ಅವ್ರನ್ನ ಬರಮಾಡಿಕೊಂಡ್ರು. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಕೂಡ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹಾಗೆ ಕರ್ನಾಟಕದ CS ಶಾಲಿನಿ ರಜನೀಶ್ ಅವರು ಜೊತೆಲಿದ್ದಾರೆ. ಇನ್ನೇನು ಕಾರ್ಯಕ್ರಮ ಸ್ವಲ್ಪ ಹೊತ್ತಿನಲ್ಲಿ ಆರಂಭವಾಗುತ್ತೆ. ವಿಧಾನಸೌಧದ ಮುಂಭಾಗ ಗ್ರ್ಯಾಂಡ್ ಸ್ಟೆಪ್ಸ್ನಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. 18 ವರ್ಷಗಳ ಬಳಿಕ ಕಪ್ ಗೆದ್ದಿರುವಂತಹ RCB ತಂಡ, ಆ ಸಂಭ್ರಮ ಈಗ ಅಭಿಮಾನಿಗಳಲ್ಲಿ ಕಾಣಿಸ್ತಾ ಇದೆ. ಸಚಿವ ಸುಧಾಕರ್ ಅವರಿದ್ದಾರೆ, DK ಶಿವಕುಮಾರ್ ಅವರು, CS ಶಾಲಿನಿ ರಜನೀಶ್ ಅವರು, ತಾವರ್ ಚಂದ್ ಗೆಹ್ಲೋಟ್ ಅವರನ್ನು ಬರಮಾಡಿಕೊಂಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಕಾರ್ಯಕ್ರಮ ಆರಂಭವಾಗುತ್ತೆ. ಸರ್ಕಾರದ ಪ್ರಮುಖ ಸಚಿವರುಗಳೆಲ್ಲರೂ ಕೂಡ ಆಗಮಿಸಿದ್ದಾರೆ. CM ಸಿದ್ದರಾಮಯ್ಯ ಅವರು ಕೂಡ ಈಗಾಗಲೇ ಬಂದಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ತಾಜ್ ವೆಸ್ಟ್ ಎಂಡ್ನಿಂದ RCB ಆಟಗಾರರು ಕೂಡ ಬರ್ತಾರೆ. ಸೆಕ್ಯೂರಿಟಿ ದೃಷ್ಟಿಯಿಂದಾಗಿ ಎಲ್ಲ ವ್ಯವಸ್ಥೆಗಳನ್ನು ನೋಡಿಕೊಂಡು ನಂತರ ಆಟಗಾರರನ್ನು ಈಗ ಅಲ್ಲಿಂದ ಹೊರಡಿಸ್ತಾರೆ. ಬಿಕಾಸ್ ನಮಗೆ ಅನ್ನಿಸ್ಬೋದು ಈಗಾಗಲೇ CM ಬಂದಿದ್ದಾರೆ, ರಾಜ್ಯಪಾಲರು ಬಂದಿದ್ದಾರೆ, ಬಟ್ ಎಲ್ಲಪ್ಪ ಆಟಗಾರರೇ ಬಂದಿಲ್ವಲ್ಲ ಅಂಥೇಳಿ. ಹಾಗಲ್ಲ, ಯಾಕಂದರೆ ಇವತ್ತಿನ ಸಿಚುವೇಶನ್ ಬೇರೆ ಇದೆ. ಕಾರ್ಯಕ್ರಮ ವಿಧಾನಸೌಧ ಮುಂಭಾಗ ನಡೀತಾ ಇರೋದು. ಸಾರ್ವಜನಿಕರೆಲ್ಲರೂ ಕೂಡ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ. ಹಾಗಾಗಿ ಅವರನ್ನು ನಿಯಂತ್ರಿಸಿ ಈಗ ಆಟಗಾರರನ್ನು ಕರ್ಕೊಂಡು ಬರೋದೇ ಒಂದು ದೊಡ್ಡ ಸಾಹಸ ಆಗಿಬಿಡುತ್ತೆ. ಈಗ ಫ್ರಂಟ್ ಗೇಟಿಂದ ಬರಲಿ ಅಥವಾ ಬ್ಯಾಕ್ ಗೇಟಿಂದನೇ ಎಂಟ್ರಿ ಆದರೂ ಕೂಡ ಅಲ್ಲಿಗೆ ಬರೋದಕ್ಕೇ ಆ ರಸ್ತೆ ಉದ್ದಕ್ಕೂ ಜನ ಇದ್ದಾರೆ. ಅವ್ರನ್ನೆಲ್ಲ ಸರಿಸಿ ಈಗ ಟೀಮ್ ಬಸ್ ಅಲ್ಲಿಂದ ಹೊರಟು ವಿಧಾನಸೌಧ ಒಳಗಡೆ ಪ್ರವೇಶ ಮಾಡಬೇಕು. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಕಾರ್ಯಕ್ರಮ ಆರಂಭವಾಗುತ್ತೆ. ವಿಧಾನಸೌಧ ಗ್ರ್ಯಾಂಡ್ ಸ್ಟೆಪ್ಸ್ನಲ್ಲಿ ನೆರವೇರಲಿರುವಂಥ ಅಭಿನಂದನಾ ಕಾರ್ಯಕ್ರಮ. ಎಸ್, ಈಗಷ್ಟೇ ಆಟಗಾರರು ಒಬ್ಬೊಬ್ಬರಾಗೆ ಟೀಮ್ ಬಸ್ನ ಒಳಗಡೆ ಹೋಗ್ತಾ ಇರುವಂಥ ದೃಶ್ಯಗಳು ಒಂದು ಕಡೆ, ಇನ್ನೊಂದು ಕಡೆ ರಾಜ್ಯಪಾಲರು DCM DK ಶಿವಕುಮಾರ್, CM ಸಿದ್ದರಾಮಯ್ಯ ಇವರೆಲ್ಲರೂ ಕೂಡ ಆಸೀನರಾಗಿರುವಂಥ ವಿಧಾನಸೌಧ ಆವರಣ ಮಾತಾಡ್ತಾರೆ. ಹೀಗೆ ಇವತ್ತು ಬೆಂಗಳೂರಿನಲ್ಲಿ ಜನಸಾಗರವೇ ಇದೆ. ಇವತ್ತು ವೀಕ್ ಡೇ, ಅಕಸ್ಮಾತ್ ವೀಕೆಂಡ್ ಆಗಿದೆ ಅಂದರೆ ಬಹುಶಃ ಪರಿಸ್ಥಿತಿ ಇನ್ನಷ್ಟು ಭಿನ್ನವಾಗಿರ್ತಿತ್ತೇನೋ. ಕೆಲವೊಂದಷ್ಟು ಜನ ಕೆಲಸ ಕಾರ್ಯಗಳಿಗೆ ಹೋಗಿಲ್ಲ, ರಜಾ ಹಾಕ್ಕೊಂಡಿದ್ದಾರೆ ಕೆಲವೊಂದಷ್ಟು ಜನ. ಆಗಲೇ ಒಂದಷ್ಟು ಈ ಥರದ ರೀಲ್ಸ್ಗಳು ಕೂಡ ಓಡಾಡ್ತಾ ಇದ್ವು. ಎಲ್ಲ RCB ಅಭಿಮಾನಿಗಳು ಈಗಲೇ ನಿಮ್ಮ ಮ್ಯಾನೇಜರ್ಗಳಿಗೆ ಹೇಳಿಬಿಡಿ, ಲೀವ್ ಅಪ್ಲೈ ಮಾಡಿಬಿಡಿ ಅಂಥೇಳಿ. ಹಾಗೇ ಒಂದಷ್ಟು ಜನ ಇವತ್ತು ರಜೆ ಹಾಕಿದ್ದಾರೆ. ಯಾಕಂದರೆ ತಮ್ಮ ನೆಚ್ಚಿನ ತಂಡ RCB ಗೆದ್ದಿರೋದಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂಥೇಳಿ ವಿಧಾನಸೌಧ ಮುಂಭಾಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಜಮಾವಣೆಗೊಂಡಿರುವಂಥ RCB ಅಭಿಮಾನಿಗಳು. ಅಟ್ ದ ಸೇಮ್ ಟೈಮ್ RCBಯ ಆಟಗಾರರು ಕೂಡ 18 ವರ್ಷಗಳಿಂದ ತಮಗೆ ಸಪೋರ್ಟ್ ಮಾಡಿರುವಂತಹ ಫ್ಯಾನ್ಗಳಿಗೆ, ತಮ್ಮ ಅಭಿಮಾನಿಗಳಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ RCB ಟೀಮ್ ಕೂಡ ಕಾಯ್ತಾ ಇದೆ. ಇವತ್ತು ವಿಧಾನಸೌಧ ಮುಂಭಾಗ ನಡೆಯುವಂಥ ಒಂದು ಕಾರ್ಯಕ್ರಮದಲ್ಲಿ ಸಹಜವಾಗಿ CM ಸಿದ್ದರಾಮಯ್ಯ ಅವರು, ರಾಜ್ಯಪಾಲರು ಜೊತೆಗೆ DCM DK ಶಿವಕುಮಾರ್ ಎಲ್ಲರೂ ಕೂಡ ಮಾತನಾಡ್ತಾರೆ, ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಅದಾದ ನಂತರ RCB ಟೀಮ್ ಕಡೆಯಿಂದಲೂ ಕೂಡ ಕೆಲವೊಬ್ಬರು ಆಟಗಾರರು, ಒಬ್ಬರು ಇಬ್ಬರು ಅಥವಾ ಎಷ್ಟು ಜನಕ್ಕೆ ಅವಕಾಶ ಇರುತ್ತೆ ನೋಡಬೇಕು, ಅವರು ಕೂಡ ಮಾತಾಡ್ತಾರೆ ಅಭಿಮಾನಿಗಳನ್ನು ಉದ್ದೇಶಿಸಿ. ಅಭಿಮಾನಿಗಳಿಗೆ ಅವರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾರೆ. ನೋಡಿ, ಅಲ್ಲಿ ಪುಟಾಣಿ ಮಕ್ಕಳೆಲ್ಲರೂ ಕೂಡ ಬಂದಿದ್ದಾರೆ. ಹೀಗೆ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ RCBಯ ಅಭಿಮಾನಿಗಳಿದ್ದಾರೆ. ಇಡೀ IPLನಲ್ಲಿ ಬೇರೆ ಟೀಮ್ಗಳು ಒಂದು ಕಡೆ, ಅವರ ಅಭಿಮಾನಿಗಳು ಒಂದು ಕಡೆ ಆದರೆ RCBಯ ಅಭಿಮಾನಿಗಳೇ ಒಂದು ರೀತಿ. ಅವರ ಈ ಫ್ಯಾಂಡಮ್ ಅದು ಬಹುಶಃ IPLನಲ್ಲಿ ಗಮನಿಸಿದ್ರೆ, ಇಡೀ IPL ಇತಿಹಾಸದಲ್ಲಿ ನೋಡಿದ್ರೆ ಈ ಥರದ ಫ್ಯಾಂಡಮ್, ಫ್ಯಾನ್ ಫಾಲೋಯಿಂಗ್ ಬೇರೆ ಯಾವ ತಂಡಗಳು ಕೂಡ ಕಾಣಸಿಗೋದಿಲ್ಲ. ಸೊ ಆ ಮಟ್ಟಕ್ಕೆ RCBಯ ಅಭಿಮಾನಿಗಳು ಆ 18 ವರ್ಷಗಳಿಂದ ಇದ್ದಂಥ ಒಂದು ಕಾತರತೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಕೊನೆಗೂ ಅವರ ಒಂದು ಆಸೆ ನಿನ್ನೆ ನಿರಾಸೆ ಆಗಲಿಲ್ಲ. ಇವತ್ತು ನಿನ್ನೆ ಅವರು ಗೆದ್ದು ಬೀಗಿದ್ರು. ಸೊ ಹಾಗೆ DK ಶಿವಕುಮಾರ್ ಕೂಡ ಮಾತನಾಡ್ತಾ ಇದ್ರು. ಇದೆಲ್ಲ ವ್ಯವಸ್ಥೆಗಳನ್ನು ಪರಿಶೀಲಿಸಿ ನಂತರ ನಮ್ಮ ಪ್ರತಿನಿಧಿ ಪ್ರಮೋದ್ ಅವರು ಅವ್ರ ಜೊತೆಗೆ ಮಾತಾಡಿಸ್ತಾ ಇದ್ರು. ಬನ್ನಿ ನೋಡೋಣ, ಮುಂದುವರಿಸಿ.
ನಾವು ಪ್ರಮಾಣ ವಚನ ಅಂತ ಟೈಮಲ್ಲಿ ನಾವು ನೋಡ್ತೀವಿ. ಬಟ್ ಇವತ್ತೊಂದು ವಿಶೇಷವಾದಂಥ ಸಂದರ್ಭ, ಒಂದು ಕ್ರಿಕೆಟ್ಗೋಸ್ಕರ ನಾವು ಸೇರಿದ್ದೀವಿ. ನಿನ್ನೆ ಪೂರ್ತಿ ಮ್ಯಾಚ್ ನೋಡಿದ್ರ ಸರ್? ಹೇಗೆ ಪೂರ್ತಿ ಮ್ಯಾಚ್ ನೋಡಿದೆ. 18 ವರ್ಷಗಳ ಕಾಲ ಸತತವಾಗಿ ಪ್ರಯತ್ನ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಅವರು 18 ವರ್ಷಗಳ ಕಾಲ ಈ ಟೀಮಲ್ಲೇ ಉಳಿದಿದ್ದಾರೆ. ಅವರ ನಿಷ್ಠೆ, ಪ್ರಾಮಾಣಿಕತೆ ಒಂದು ಬಂಡೆಯಂತೆ ಕರ್ನಾಟಕದಲ್ಲಿ ನಿಂತಿದ್ದಾರೆ. ಇವತ್ತು ಅವರು ಕೂಡ ನಮ್ಮ ರಾಜ್ಯದ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಎಲ್ಲ ಟೀಮ್ಗೆ ಕರ್ನಾಟಕ ಸರ್ಕಾರ ಅವರೆಲ್ಲರೂ ಕೂಡ ಅಭಿನಂದಿಸ್ತದೆ. ನಂಬರ್ 1. ಎರಡನೇದು, ಈ ರಾಜ್ಯದ ಜನತೆಯ ಎಲ್ಲ ಯುವಕರು, ಏನು ಯುವಕರಿಂದ ಹಿಡಿದು ಚಿಕ್ಕವರಿಂದ ಹಿಡಿದು ವಯಸ್ಸಾದವ್ರಿಗೂ ಎಲ್ಲ ಕೂಡ ಅವರ ತುಂಬ ಹೃದಯದ ಶುಭ ಕೋರಿದಾರಲ್ಲ, ಆ ಶುಭ, ಅವರ ಶ್ರಮ, ಇವೆರಡು ಕೂಡ ಫಲ ಸಿಕ್ಕಿ ಯಶಸ್ಸನ್ನ ನಾನು ನಿನ್ನೆ ರಾತ್ರಿ 12 ಗಂಟೆ ನೋಡಿದ್ದೇನೆ. ಸಾಮಾನ್ಯವಾಗಿ ಇಂಥ ಕ್ರೌಡ್ಗಳನ್ನು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೋಡಿದಿರಿ. ಬಟ್ ಕ್ರಿಕೆಟ್ಗೋಸ್ಕರ, ಸ್ಪೋರ್ಟ್ಸ್ಗೋಸ್ಕರ ಅಭಿಮಾನಿಗಳು ತುಂಬಾ ಲಾಯಲ್ ಆಗಿ 18 ವರ್ಷಗಳಿಂದ ಕಾಯ್ತಾ ಇದ್ದಾರೆ ಇಂಥ ಒಂದು ಕ್ಷಣಕ್ಕೋಸ್ಕರ. ಈ ಅಭಿಮಾನದ ಬಗ್ಗೆ, ಈ ಲಾಯಲ್ಟಿ ಬಗ್ಗೆ ಏನ್ ಹೇಳ್ತೀರಿ ಸರ್? ತಪ್ಪಿಲ್ಲ. ಇದೇ ನಮ್ಮ ಕ್ರಿಕೆಟ್ ಧರ್ಮ. ಕ್ರಿಕೆಟ್ ಜಾತಿ ಇಲ್ಲ, ಧರ್ಮ ಇಲ್ಲ. ಇದೇ ಶಕ್ತಿ, ನಮ್ಮ ಯುವ ಶಕ್ತಿ. ಸೊ ಇದಕ್ಕೆ ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ನಾನು ರೋಡಿಂದ ಬರ್ಬೇಕಾದ್ರೆ ನೋಡ್ತಾ ಇದ್ದೆ, 75, 80, 90 ವರ್ಷ ಈ ರಸ್ತೆಯಲ್ಲಿ ಕಸ ಗುಡಿಸ್ತಾ ಇರ್ತ ಹೆಣ್ಮಕ್ಳು ಕೂಡ ನಿಂತ್ಕೊಂಡು ಅವರು ಶುಭ ಹಾರೈಸ್ತಾ ಇದ್ರು. ಇದೇ ಒಂದು ಯುವಕರು ಮಾಡೋದು ಬೇರೆ. 80, 90 ವರ್ಷ ಆ ಹೆಣ್ಮಕ್ಳು ಪಾಪ ರೋಡಲ್ಲಿ ಕಸ ಗುಡಿಸ್ತಾ ಇದ್ದವರು ನಿಂತ್ಬಿಟ್ಟು ಅವರು ಶುಭ ಹಾರೈಸ್ತಾ ಇದ್ದಾರೆ ಅಂತಂದ್ರೆ ಎಷ್ಟು ನಮ್ಮ ರಾಜ್ಯದ ಸ್ವಾಭಿಮಾನಕ್ಕೆ ಗೌರವ ತಂದಿದ್ದಾರೆ ಅನ್ನೋದನ್ನ ನಮ್ಗೆಲ್ಲರೂ ಕೂಡ ಸಂತೋಷ. ಸರ್, ನೀವು ಯಾವಾಗಲೂ ಒಂದು ಮಾತು ಹೇಳ್ತೀರಿ. ನೋಡ್ತಾ ಇದ್ದೀರಿ, ಇದು ತಾಜ್ ಬಸ್ ಸ್ಟ್ಯಾಂಡ್ ಹೋಟೆಲ್ನ ಮುಂಭಾಗದ ದೃಶ್ಯಗಳನ್ನ ನೀವೀಗ ನೋಡ್ತಾ ಇರುವಂತದ್ದು. ಇನ್ನೇನು RCBಯ ಆಟಗಾರರು ಅಭಿಮಾನಿಗಳ ಮುಂದೆ ಬರುವಂತಹ ಸಂದರ್ಭ, ಆ ಕಾತರತೆ, ಆ ಕ್ಷಣಕ್ಕಾಗಿ ಅಭಿಮಾನಿಗಳು ಕಾಯ್ತಾ ಇರುವಂತಹ ಪರಿ ಒಂದು ಕಡೆ ಗಮನಿಸ್ತಾ ಇದ್ದೀರಿ. ವಿಧಾನಸೌಧದ ಮುಂಭಾಗದ ದೃಶ್ಯಗಳು ಒಂದು ಕಡೆ, ಇನ್ನೊಂದು ಕಡೆ RCB ತಂಡ ಇನ್ನೇನು RCBಯ ಬಸ್ನ ಮೂಲಕವಾಗಿ ವಿಧಾನಸೌಧದ ಮುಂಭಾಗಕ್ಕೆ ಆಗಮಿಸುವಂತಹ ಕ್ಷಣ. ಹಾಗಾಗಿ ಅಭಿಮಾನಿಗಳು ಕೂಡ ತುಂಬಾ ಕಾತರರಾಗಿದ್ದಾರೆ. ಒಂದ್ ಕಡೆ ಈಗ CM ಬಂದಿದ್ದಾರೆ, DCM ಬಂದಿದ್ದಾರೆ, ರಾಜ್ಯಪಾಲರು ಬಂದಿದ್ದಾರೆ. ಎಲ್ಲರೂ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭ ಆಗೋದಕ್ಕೆ ಕಾಯ್ತಾ ಇದ್ದಾರೆ. ಅಂದ್ರೆ ಅಭಿಮಾನಿಗಳಿಗೆ ಬಹಳ ಆಸೆ ಇತ್ತು RCB ವಿನ್ ಆಗಬೇಕು ಅಂತ. ಈಗ ವಿನ್ ಆಗಿದೆ, ಚಾಂಪಿಯನ್ಸ್ ಆಗಿದ್ದಾರೆ. ಆದ್ರೆ ಅವರನ್ನ ನೋಡಬೇಕು, ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸಬೇಕು. ಅಭಿಮಾನಿಗಳಲ್ಲಿರುವಂತಹ ಕೌತುಕ ಏನಂತ ಅಂದ್ರೆ, ಮೊದಲನೇದಾಗಿ ಕೊಹ್ಲಿ 18 ವರ್ಷಗಳಿಂದಲೂ ಕೂಡ ಒಂದೇ ಟೀಮ್ನಲ್ಲಿ ಇದ್ದು ಈ ಒಂದು RCBಯನ್ನ ಗೆಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪಟ್ಟಂತಹ ಶ್ರಮ, ಇಷ್ಟು ವರ್ಷಗಳ ಕಾಲ ಒಂದೇ ಟೀಮ್ನಲ್ಲಿ ಅವ್ರು ಬಂದಂತಹ ರೀತಿ, ಅವರು ಕೂಡ ಅಭಿಮಾನಿಗಳ ಮೇಲೆ ಇಟ್ಟಂತಹ ಗೌರವ, ಇದೆಲ್ಲವೂ ಕೂಡ ಅಭಿಮಾನಿಗಳಿಗೆ ಇನ್ನಷ್ಟು ಹತ್ತಿರವಾಗಿದೆ. ಹೀಗಾಗಿ ಕೊಹ್ಲಿಯನ್ನ ನೋಡಬೇಕು, ಇಡೀ RCB ಟೀಮ್ನ ನೋಡಬೇಕು, ಆಟಗಾರರನ್ನ ಹತ್ತಿರದಿಂದ ಕಣ್ತುಂಬಿಕೊಳ್ಬೇಕು, ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಭಾಗಿಯಾಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಈಗಾಗಲೇ ನೋಡ್ತಾ ಇದ್ದೀವಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ನೆರೆದಿದ್ದಾರೆ. ಎಲ್ಲೆಲ್ಲೂ ಕೂಡ ಕೇಳಿ ಬರ್ತಾ ಇರೋದೊಂದೇ RCB RCB RCB. ನಾವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರು ಕೂಡ ಎಲ್ಲೆಲ್ಲೂ ಕೂಡ RCBಯದ್ದೇ ಹವಾ. ವರ್ಲ್ಡ್ ಕಪ್ ಗೆದ್ದಾಗ್ಲೂ ಕೂಡ ಇಂತಹ ಖುಷಿಯನ್ನ ಅನುಭವಿಸಿದ್ರೋ ಇಲ್ವೋ, ಆದ್ರೆ RCB ಗೆದ್ದಂತ ಈ ಒಂದು ಕ್ಷಣವನ್ನ ಅಭಿಮಾನಿಗಳು ಆ ರೀತಿ ಹಬ್ಬದ ರೀತಿಯಲ್ಲಿ ಆಚರಿಸ್ತಾ ಇರುವಂತಹ ಪರಿಯನ್ನ ನಾವು ನೋಡ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಸರ್ಕಾರದ ವತಿಯಿಂದ ನಮ್ಮ RCB ಟೀಮ್ಗೆ ಒಂದು ಗೌರವ, ಇಷ್ಟು ವರ್ಷಗಳ ಶ್ರಮಕ್ಕೆ ಸಿಕ್ಕಂತಹ ಪ್ರತಿಫಲ, ಅದನ್ನ ಅಭಿನಂದಿಸುವಂತಹ ಕಾರ್ಯಕ್ರಮ ಇವತ್ತು ವಿಧಾನಸೌಧದ ಮುಂಭಾಗದಲ್ಲಿ ನಡೀತಾ ಇದೆ. ಸರ್ಕಾರದ ವತಿಯಿಂದ ಎಲ್ಲಾ ವ್ಯವಸ್ಥೆ ಆಗಿದೆ. ಪೊಲೀಸರು ಕೂಡ ಕಟ್ಟುನಿಟ್ಟಿನ ಕ್ರಮ ವಹಿಸಿದ್ದಾರೆ, ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಎಲ್ಲೂ ಕೂಡ ಅಹಿತಕರ ಘಟನೆಗಳು ನಡೀಬಾರದು. ಆದರೆ ನಾವು ನೋಡ್ತಾ ಇದ್ದ ಹಾಗೇನೆ ಒಂದ್ ಕಡೆ ಏನು ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಕಾಲ್ತುಳಿತ ಕೂಡ ಉಂಟಾಯಿತು. ಅಲ್ಲಿ ಲಾಠಿ ಚಾರ್ಜ್ ಕೂಡ ಮಾಡಬೇಕಾದಂತಹ ಸಂದರ್ಭ ಬಂತು. ಇಷ್ಟು ದೊಡ್ಡ ಮಟ್ಟದ ಕ್ರೌಡ್ ಇವತ್ತು ಇರುವಂಥದ್ದು. ಒಂದು ಕ್ರಿಕೆಟ್ ಅನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಆರಾಧಿಸ್ತಾರೆ.
ಇಷ್ಟು ದೊಡ್ಡ ಮಟ್ಟದಲ್ಲಿ ಅದನ್ನ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಅದು RCB ಟೀಮ್ಗೆ ಮಾತ್ರ, RCB ಅಭಿಮಾನಿಗಳಿಗೆ ಮಾತ್ರ ಸಾಧ್ಯ ಅಂತ ಅನ್ಸುತ್ತೆ. ಹೀಗಾಗಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಈ ಒಂದು ಕ್ಷಣವನ್ನ